ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಧು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಫಸ್ಟ್ ವಿಡಿಯೋ. ನಿಮ್ಮ ಅಂದರೆ ನನ್ನ ಫೇಸ್ನ ತೋರಿಸಿ ವಿಡಿಯೋ ಮಾಡ್ತಾ ಇರೋದು ಇದೇ ಫಸ್ಟು. ನಾನು ಆಲ್ಮೋಸ್ಟ್ ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗಳಲ್ಲಿ ನೀವು ನನ್ನ ಕುಕ್ಕಿಂಗ್ ವೀಡಿಯೋಸ್ನ ನೋಡಿದ್ರಿ. ಹಾಗೆ ನನ್ನ ನಾವು ದುಬೈಗೆ ವೆಕೇಷನ್ಗೆ ಅಂತ ದುಬೈಗೆ ಹೋದಾಗ ಅಲ್ಲಿ ತೊಗೊಂಡಿದ್ದಂಥ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ನೋಡಿದ್ರಿ. ಸೊ ಯಾರು ನೋಡಿಲ್ಲ ಅವರೆಲ್ಲ ಪ್ಲೀಸ್ ಹೋಗಿ ನನ್ನ ದುಬೈ ಸೀರೀಸ್ ಆಗಿರ್ಬೋದು ಮತ್ತು ಏನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಕುಕ್ಕಿಂಗ್ ವೀಡಿಯೋಸ್ ಅದನ್ನೆಲ್ಲ ನೋಡಿ ಅಂತ ಹೇಳ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಂದೊಂದು ಸಣ್ಣ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಸ್ಗಳನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಇವತ್ತು ವಿಡಿಯೋಸ್ ಏನಕ್ಕಪ್ಪ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ವೀಡಿಯೋಸ್ಗಳಿಗೆ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀರಾ. ಬಟ್ ಒಂದು ಬೇಜಾರೇನು ಅಂತಂದರೆ, ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ನ ಮಾಡ್ತಿದ್ದೀನಿ. ಆ್ಯಂಡ್ ಹಿಂದೆನೂ ಕೂಡ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರು, ಫೇಸ್ನ ತೋರಿಸ್ಕೊಂಡು ಬ್ಲಾಗ್ಸ್ಗಳನ್ನ ಮಾಡಿ ಅಂತ. ಹೌದು, ಇನ್ನು ಮುಂದೆ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಫೇಸ್ನ ತೋರಿಸ್ಕೊಂಡೆ ನಾನು ಬ್ಲಾಗ್ಸ್ಗಳನ್ನ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಆ್ಯಕ್ಚುಲಿ ಗುರುವಾರ. ಇವತ್ತು ನಾನು ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನನ್ನ ಮಗನ ಹೆಸರು ಹಿತನ್. ಹಿತನ್ಗೆ ಆಲ್ಮೋಸ್ಟ್ ಎಕ್ಸಾಮ್ಸ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿ ಇವಾಗ ವೆಕೇಶನ್ ಸ್ಟಾರ್ಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ 2 months ಸಮ್ಮರ್ ವೆಕೇಶನ್ ಇದೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ 2 months ಅಲ್ಲಿ 2 months ಸಮ್ಮರ್ ವೆಕೇಶನ್. ಸೊ ಇಂಡಿಯಾದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಏಪ್ರಿಲ್ ಮೇನಲ್ಲಿ ಸಮ್ಮರ್ ವೆಕೇಶನ್ನ ಕೊಡ್ತಾರೆ. ಬಟ್ ಇಲ್ಲಿ UAEನಲ್ಲಿ ಜುಲೈ ಮತ್ತು ಆಗಸ್ಟ್ ಸಮ್ಮರ್ ವೆಕೇಶನ್, 2 months ಕಂಪ್ಲೀಟ್ ಆಗಿ ಸಮ್ಮರ್ ವೆಕೇಶನ್ಸ್ ಇದೆ. ಹಾಗಾಗಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದು ಸಸ್ಪೆನ್ಸ್. ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಜಾಸ್ತಿ ಟೈಮ್ ಇಲ್ಲ. ಇನ್ನೊಂದು ಮೇನ್ ವಿಚಾರ ಏನು ಅಂತ ಹೇಳಬೇಕು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಚಾನೆಲ್ ಅಲ್ಲ. ಸೊ 3 years ಬ್ಯಾಕೆ ನಂದೊಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು, ತುಂಬ ಸಬ್ಸ್ಕ್ರೈಬರ್ಸ್ಗಳೆಲ್ಲರೂ ಇದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಏನೋ ಮಾಡೋಕ್ಕೋಗಿ ಆ ಅಕೌಂಟು ಕಂಪ್ಲೀಟಾಗಿ ಡಿಲೀಟ್ ಆಯಿತು. ಸೊ ಅದಾದಮೇಲೆ ನಾನು ಡಿಲೀಟ್ ಏನೋ ಆಯಿತು. ಆ್ಯಂಡ್ ರಿಕವರ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದಷ್ಟು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೊ ಅದು ಅಲ್ಲೇ ಸ್ಟಾಪ್ ಆಗೋಯಿತು ಚಾನಲ್. ಆ್ಯಂಡ್ ಅದಾದಮೇಲೆ ಈಗ ಒನ್ ಇಯರಿಂದ ನಾನು ಗ್ಯಾಪ್ ತೊಗೊಂಡೆ. ಸೊ ಯಾವುದೇ ಥರದ ವೀಡಿಯೋಸು ಮಾಡ್ಕೊಳ್ಳಿಲ್ಲ. ಸೊ ಅಪ್ಲೋಡ್ ಮಾಡೋಕ್ಕೂ ಹೋಗ್ತಿರ್ಲಿಲ್ಲ ಆ ಚಾನಲ್ಗೆ. ಸೊ ಹೀಗೆ ಏನೋ ಮಾಡೋಕ್ಕೆ ಹೋದಾಗ ಏನೋ ಸೆಟ್ಟಿಂಗ್ಸ್ ಮಾಡೋಕ್ಕೆ ಹೋದಾಗ ಅದು ಕಂಪ್ಲೀಟಾಗಿ ಡಿಲೀಟ್ ಆಗೋಯಿತು ಆ ಚಾನಲ್ಲು. ಸಾರಿ, ಅದು ಕಂಪ್ಲೀಟಾಗಿ ಡಿಲೀಟ್ ಆಗೋಯಿತು ಚಾನಲ್ಲು. ಸೊ ಓಕೆ ಅಂದ್ಕೊಂಡು ನಾನು ಆಮೇಲೆ ಸುಮ್ಮನಾಗ್ಬಿಟ್ಟೆ. ಸೊ ವೀಡಿಯೋಸ್ಗಳನ್ನೂ ಮಾಡ್ಕೋತಾ ಇರಲಿಲ್ಲ. ಆ್ಯಂಡ್ ಚಾನಲ್ಲು ಮತ್ತೆ ನನಗೆ ಸ್ಟಾರ್ಟ್ ಮಾಡಬೇಕು ಅಂತ ಆ ಟೈಮಲ್ಲಿ ನನಗೆ ಅನ್ನಿಸ್ಲಿಲ್ಲ. ಬಿಕಾಸ್ ಆ ಟೈಮಲ್ಲಿ ನಂಗೆ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಗಾಗಿ ನಂಗೆ ಅಷ್ಟೊಂದು ಟೈಮು ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದು ಮತ್ತೆ ನಾನು ಬೇರೆ ಚಾನಲ್ನ ಸ್ಟಾರ್ಟು ಮಾಡಲಿಲ್ಲ, ಇದು ಮಾಡಲಿಲ್ಲ. ಸೊ ಆಮೇಲೆ ಇಲ್ಲಿಗೆ ಬಂದಮೇಲೆ ಎಗೈನ್ ಮತ್ತೆ ಚಾನಲ್ನ ಹೊಸದಾಗಿ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ್ಯಕ್ಚುಲಿ ಇದು ಬಂದು ನನ್ನ ಸೆಕೆಂಡ್ ಚಾನಲ್ಲು, ಹಂಗೆ ಹೇಳಬೇಕು ಅಂತ ಹೇಳಿದ್ರೆ. ಸೊ ಓಕೆ, ಈ ಚಾನಲ್ಗೂ ನಿಮ್ಮೆಲ್ಲರ ಸಪೋರ್ಟ್ ಸಿಗುತ್ತೆ ಅಂತ ಭಾವಿಸ್ತೀನಿ. ಕೆಲವರು ನೋಡ್ತಾ ಇರೋರಲ್ಲಿ ಕೆಲವರು ನೋಡಿರಬಹುದೇನೋ, ಹಿಂದೆ ನಂದೊಂದು ಚಾನಲ್ನಲ್ಲೂ ಕೂಡ ನೋಡಿರಬಹುದು. ಸೊ ಇವಾಗ ಇದು ಹೊಸ ಚಾನಲ್ಲು. ಸೊ ಪ್ಲೀಸ್ ಎಲ್ಲರೂ ಇದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ನನಗೆ ಅಷ್ಟೇ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ಇದು ಬಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರುತ್ತೆ. ಸೊ ಹಾಗಾಗಿ ಜಾಸ್ತಿ ಟೈಮ್ ಇಲ್ಲ. ಫ್ರಮ್ ಫ್ರೈಡೇಗೆ ನನ್ನ ಮಗಂದು ಸ್ಕೂಲ್ ಎಂಡಪ್ ಆಗುತ್ತೆ. ಈ ಟರ್ಮ್ ಎಂಡಪ್ ಆಗುತ್ತೆ. ಸೊ ಮಂಡೆಯಿಂದ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಫ್ಲೈಟ್ ಇರೋದು ಸಂಡೇ ಅರ್ಲಿ ಮಾರ್ನಿಂಗ್. ಮೇನ್ ಟಾಸ್ಕ್ ಏನು ಅಂತ ಹೇಳಿದ್ರೆ, ನಾವು ಟ್ರಾವೆಲ್ ಮಾಡ್ತಾ ಇರೋದು ಸಂಡೇ.
ಅರ್ಲಿ ಮಾರ್ನಿಂಗ್ಗೆ ಸಂಡೇ. ಏನಂದರೆ ಏನೂ ಪ್ಯಾಕ್ ಮಾಡಿಲ್ಲ, ಜಸ್ಟ್ ಟ್ರಾವೆಲ್ ಮಾಡೋದಕ್ಕೆ ಇನ್ನು 2 ಡೇಸ್ ಅಷ್ಟೇ ಇರೋದು. ಸೊ ಇನ್ನೂ ಲೇಟ್ ಮಾಡೋದು ಬೇಡ, ಇರೋದೇ 2 ಡೇಸ್. ಸೊ ಸ್ಟಾರ್ಟ್ ಮಾಡೋಣ. ಸೊ ತುಂಬ ಎಕ್ಸೈಟ್ ಆಗಿದ್ದೀವಿ ಈಗ ಟ್ರಾವೆಲ್ ಮಾಡ್ತಾರೆ ಪ್ಲೇಸ್ಗೆ ಹೋಗೋಕ್ಕೆ. ಖುಷಿ ಅಂತೂ ದುಪ್ಪಟ್ಟಾಗಿದೆ. ಸೊ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ನ ತಿಳಿಸಿ, ಆಯಿತಾ? ಸೊ ಬನ್ನಿ, ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಟೈಮ್ ವೇಸ್ಟ್ ಮಾಡಿದ್ರೆ ನಾನು ಇನ್ನೇನೂ ಪ್ಯಾಕ್ ಮಾಡ್ಕೊಳಕ್ಕಾಗಲ್ಲ, ಯಾಕೆಂದರೆ ಲಾಸ್ಟ್ ಮೂಮೆಂಟಲ್ಲಿ ಪ್ಯಾಕ್ ಮಾಡ್ಕೊಳಕ್ಕೆ ಹೋಗಿ ಎಷ್ಟೊಂದು ಸತಿ ನಾನು ಕೆಲವೊಂದೆಷ್ಟೋ ಐಟಮ್ಸ್ಗಳನ್ನ ಮರ್ತು ಬಿಟ್ಟಿದ್ದೀನಿ. ಮಾಡೋಣ. ಶಾಪಿಂಗಿಗೆ ಹೋದಾಗ ಶಾಪ್ ಮಾಡಿದ್ದು, ಇದನ್ನು ಅನ್ಪ್ಯಾಕು ಕೂಡ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇವಾಗ ಪ್ಯಾಕ್ ಮಾಡ್ಕೋಬೇಕು. ಬಟ್ಟೆಗಳೆಲ್ಲ ಪ್ಯಾಕ್ ಆಯಿತು. ಇನ್ನು ನೆಕ್ಸ್ಟು ಏನಿದ್ರು ಇನ್ನು ಆಕ್ಸೆಸರೀಸ್ನ ಪ್ಯಾಕ್ ಮಾಡ್ಕೋಬೇಕು. ಆಕ್ಸೆಸರೀಸ್ ಆದಮೇಲೆ ಇನ್ನು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮೆಡಿಸಿನ್ಸ್ಗಳನ್ನ ತಗೊಳ್ಬೇಕು. ಅದಾದಮೇಲೆ ಸ್ಕಿನ್ ಕೇರು, ಸೊ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು. ಸೊ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಂತಂದರೆ ಮೇಯ್ನಾಗಿ ಇಟ್ಕೋಬೇಕಾಗಿರೋದೇ ನಮ್ಮ ಪಾಸ್ಪೋರ್ಟ್ಸ್. ಸೊ ನೆಕ್ಸ್ಟು ತೋರಿಸ್ತೀನಿ ನೋಡಿ, ಇಷ್ಟೆಲ್ಲ ಐಟಮ್ಸ್ನ. ಸೊ ಇದಿಷ್ಟು ಎಲ್ಲ ಒಂದು ಪೌಚ್ ಒಳಗಡೆ ಆರಾಮಾಗಿ ಹೋಗ್ಬಿಡುತ್ತೆ. ಸೊ ಆರಾಮಾಗಿ ನೋಡಿ, ಇನ್ನೂ ಖಾಲಿ ಇದೆ, ಬೇಕಾದ್ರೆ ನೋಡಿ ಇನ್ನೂ ಖಾಲಿ ಇದೆ, ಇನ್ನೂ ಬೇಕಾದರೆ ನಾವು ಹಾಕ್ಕೊಳ್ಬೋದು. ಸೊ ಇದಿಷ್ಟು ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಯಿತು. ಸೊ ಇನ್ನೊಂದು ಕೆಲವೊಂದು ಡೈಲಿ ಬೇಸ್ ಯೂಸ್ ಮಾಡ್ತಿರೋದನ್ನು ಸ್ಯಾಟರ್ಡೇ ನಾವು ಹೋಗೋ ಟೈಮಲ್ಲಿ ಇಟ್ಕೊಂಡ್ರೆ ಆಯಿತು. ಸೊ ನೆಕ್ಸ್ಟ್ ಐಟಮ್ ಬಂದು ಮೇಯ್ನಾಗಿ ಚಾರ್ಜರ್ಗಳು. ಸೊ ಈ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಚಾರ್ಜರ್ಗಳನ್ನೆಲ್ಲದನ್ನು ಹ್ಯಾಂಡಿಯಾಗಿ ಸಿಗಬೇಕು ಅಂತ ಯಾವ ಥರ ಕ್ಯಾರಿ ಮಾಡ್ತೀನಿ ಅಂತ ಹೇಳೋದು. ಸೊ ಈ ಚಾರ್ಜರ್ಗಳನ್ನೆಲ್ಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮರ್ತೋಗ್ಬಿಡ್ತೀನಿ, ಅದಕ್ಕೆ ಈಗಲೇ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಸೊ ಈ ಚಾರ್ಜರ್ಗಳು ಹೇಗೆ ಯಾವುದೂ ಚಿಕನ್ ಬ್ಯಾಗಿಗೆ ಹಾಕೋ ಆಗಿಲ್ಲ. ಸೊ ಎಲ್ಲ ಹ್ಯಾಂಡ್ ಬ್ಯಾಗೇಜು. ಸೊ ಅದೆಲ್ಲ ಈ ಥರ ಒಂದು ಪೌಚ್ಗೆ ಹಾಕಿಟ್ಕೊಂಡ್ರೆ ಈಸಿಯಾಗಿ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದು ಮೇಯ್ನಾಗಿ ಮೆಡಿಸಿನ್ಸ್ಗಳನ್ನ ಇಟ್ಕೊಳ್ಳೋದು. ಇನ್ನು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮೆಡಿಸಿನ್ಸ್ ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡಲೇಬೇಕಾಗುತ್ತೆ. ಮಕ್ಕಳಿಗೆ ಅಂತಲ್ಲ, ಕೆಲವೊಂದು ಸಣ್ಣ ಪುಟ್ಟ ಮೆಡಿಸಿನ್ಸ್ ಕೂಡ ನಾವು ಕೂಡ ಕ್ಯಾರಿ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಮೆಡಿಸಿನ್ಸ್ಗಳನ್ನೂ ಕೂಡ ಈ ಥರ ಒಂದು ಸಣ್ಣ ಪೌಚಲ್ಲಿ ನಾನು ಕ್ಯಾರಿ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಸೊ ಏನೇ ಎಮರ್ಜೆನ್ಸಿ ಇದ್ರೂ ಸೊ ನಮಗೆ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಈ ಥರ ಸಪ್ರೇಟಾಗಿ ಪೌಚಸಲ್ಲಿ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಮಗೇ ಹೆಲ್ಪ್ ಆಗುತ್ತೆ ವೆನ್ ವಿ ಆರ್ ಟ್ರಾವೆಲಿಂಗ್. ಆ್ಯಂಡ್ ಈ ಪೌಚಸ್ಸು ವೆರಿ ಫ್ರೆಂಡ್ಲಿ, ಟ್ರಾವೆಲಿಂಗ್ ಆ್ಯಂಡ್ ಹ್ಯಾಂಡಿ ಕೂಡ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಸೆಟ್ ಆಫ್ 3 ಸಿಗುತ್ತೆ, ಲಾರ್ಜ್, ಮೀಡಿಯಮ್ ಆ್ಯಂಡ್ ಸ್ಮಾಲ್ ಸೈಜಲ್ಲಿ ಸಿಗುತ್ತೆ. ಈ ಥರ ಪೌಚಸ್ಗಳು ಬೇಕು ಅಂತ ಹೇಳಿದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ಔಟ್ ಮಾಡಿ ಬೈ ಮಾಡಿ, ಆಯಿತಾ? ತುಂಬ ವರ್ತಿದೆ, ತುಂಬ ಚೆನ್ನಾಗಿದೆ. ಸೊ ಹ್ಯಾಂಡ್ ಬ್ಯಾಗೇಜ್ಗೆ ಹಾಕ್ಕೊಳ್ಳೋಂಥ ಐಟಮ್ಸ್ಗಳನ್ನೆಲ್ಲ ಹಾಕ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ.
ಇನ್ನು ಈವ್ನಿಂಗ್ ಮನೆಗೆ ಸ್ವಲ್ಪ ಐಟಮ್ಸ್ಗಳು ಬೇಕಿತ್ತು, ಹಾಗೆ ಸ್ವಲ್ಪ ಗ್ರಾಸರಿ ಥಿಂಗ್ಸ್ಗಳು ಬೇಕಿತ್ತು. ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹಾಗೇನೆ ಲಾಸ್ಟ್ ಮೂಮೆಂಟ್ ಶಾಪಿಂಗ್ಸ್ ಅಂತ ಕೆಲವೊಂದು ಸಣ್ಣ ಪುಟ್ಟದಿರುತ್ತಲ್ಲ, ಅದನ್ನು ಕೂಡ ಮುಗಿಸ್ಕೊಂಡು ಬರಬೇಕಾಗಿತ್ತು. ಹಾಗಾಗಿ ನಾವು ಸೂಪರ್ ಮಾರ್ಕೆಟ್ ಕಡೆ ಹೊರಟ್ವಿ. ಅದ್ರದ್ದು ಒಂದು ಸಣ್ಣ ಗ್ಲಿಮ್ಸ್ನ ಕೂಡ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಮಿನಿ ಟ್ರಾವೆಲಿಂಗ್ ಪ್ರಿಪ್ರೇಷನ್ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ದೇನಾದರೂ ಕಾಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್. ಬಾಯ್.